ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ದುಡ್ಡು ನಿಲ್ತಾ ಇರಲ್ಲ. ದುಡ್ಡಿರೋರಿಗೆ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಇಲ್ದಿರೋರಿಗೆ ದುಡ್ಡು ಖರ್ಚನೆ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ದಶಾಭುಕ್ತಿಗಳಲ್ಲಿ ಲಗ್ನಾಂಶದಿಂದ 8ನೇ ಮನೆ ಮತ್ತು 12ನೇ ಮನೆ ಆಕ್ಟಿವೇಟ್ ಆದಾಗ ಈ ಸಮಸ್ಯೆ ಪ್ರತಿಯೊಬ್ಬರು ಅನುಭವಿಸಿರ್ತಾರೆ. ಇಲ್ಲಿ ಶ್ರೀಮಂತರು ಬಡವರು ಅಂತ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಈ ನವಗ್ರಹಗಳಲ್ಲಿ ಯಾರ ಜಾತಕದಲ್ಲಿ 8 ಮತ್ತು 12ನೇ ಮನೆ ಆಕ್ಟಿವೇಟ್ ಆಗುತ್ತೆ, ನಕ್ಷತ್ರದಲ್ಲೋ ಸಬ್ಲಾರ್ಡಲ್ಲೋ ಬಂದಿರುತ್ತೆ, ಪ್ರತಿಯೊಬ್ಬರು ಈ ಸಮಸ್ಯೆಗೆ ಒಳಗಾಗಿರ್ತಾರೆ. ಇದು ಎಲ್ರಿಗೂ ಒಟ್ಟಿಗೆ ಬರಲ್ಲ. ಇವತ್ತು ಒಬ್ಬರಿಗೆ ಆ ದಶ ಸಮಯದಲ್ಲಿ, ಉದಾಹರಣೆಗೆ ಗುರುದಶ ನಡೆಯುವಂತ ಸಮಯದಲ್ಲಿ 16 ವರ್ಷ ಉತ್ತಮವಾಗಿರುತ್ತೆ. ನೆಕ್ಸ್ಟ್ ಶನಿ ದಶ ಬಂದಾಗ ಏನಾದ್ರೂ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿದ್ದಾಗ ನೀವು ಗುರುದಶದಲ್ಲಿ ಏನ್ ಸಂಪಾದನೆ ಮಾಡಿರ್ತೀರ, ಶನಿ ದಶದಲ್ಲಿ ಎಲ್ಲ ಕಳ್ಕೊಂಡಿರುತ್ತೆ. ಹೋಗ್ಲಿ, ಶನಿ ದಶದಲ್ಲಿ ದುಡ್ದಿರುವಂತದ್ದು ಬುಧ ದಶದಲ್ಲಿ ಕಳ್ಕೊಳ್ತೀರಾ. ಈ ರೀತಿ ನಿಮ್ಮ ಜೀವನ ಮೇಲೆ ಮತ್ತೆ ಕೆಳಗಡೆ ಆಗ್ತಾನೆ ಇರುತ್ತೆ, ಅಪ್ ಅಂಡ್ ಡೌನ್ಸ್ ಇರುತ್ತೆ. ಯಾವಾಗ್ಲೂ ಉತ್ತಮವಾಗಿರ್ಬೇಕು, ಯಾವಾಗ್ಲೂ ನಮ್ಮ ಜೀವನ ಅಪ್ಪಲ್ಲೇ ಇಟ್ಕೋಬೇಕು ಅಂದ್ರೆ ಯಾವ ಗ್ರಹ ನಿಮ್ಮ ಲಗ್ನಾಂಶದಿಂದ 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ ಗ್ರಹ ಇದೆ, ಆ ಗ್ರಹಕ್ಕೆ ನೀವು ಉಂಗ್ರ, ರುದ್ರಾಕ್ಷಿ ಮತ್ತೆ ಮಂತ್ರ ಪಠಣೆ ಮಾಡಿದ್ದೆ ಆಗ್ಲೇ ಎವ್ರಿ ಟೈಮ್ ಯಾವಾಗ್ಲೂ ನೀವು ಉತ್ತಮವಾಗಿರ್ತೀರಾ. ಮೇನ್ ಆಗಿ ಮಂತ್ರ ಪಠಣೆ ತುಂಬಾನೇ ಪ್ರಾಮುಖ್ಯತೆ ವಹಿಸುತ್ತೆ. ನೀವು ಏನೇ ಮಾಡದೇ ಇದ್ರೂ ಮಂತ್ರ ಪಠಣೆ ಮಾಡಿ, ಉಂಗ್ರ, ರುದ್ರಾಕ್ಷಿ ಇಷ್ಟು ಸಾಕು. ಎಷ್ಟೊಂದು ಜನ ಆ ಹೋಮ ಮಾಡಿಸಿ, ಅಲ್ಲೋಗಿ ಇಲ್ಲೋಗಿ ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ಸ್ ಮಾಡ್ತಿರ್ತೀರಾ. ನಿಮ್ಮ ದುಡ್ಡು ಎಷ್ಟೊಂದು ಜನ ಕಳ್ಕೊಂಡಿರ್ತೀರಾ. ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬಂದೆ ಆದ್ರೂ ಏನೂ ಆಗಿಲ್ಲ ಅಂತ ನಿಮ್ಮ ಮನೆಯ ಮಂತ್ರಾಲಯ, ಮನೆಯಲ್ಲೇ ಕುತ್ಕೊಂಡು ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಿ, ಉಂಗ್ರ, ರುದ್ರಾಕ್ಷಿ ಈ 3 ಫಾಲೋ ಅಪ್ ಮಾಡಿ, ನೀವು ಜೀವನದಲ್ಲಿ ಒಳ್ಳೆ ಪೊಸಿಷನ್ ಹೋಗೋದಂತೂ ನಿಶ್ಚಿತ.